ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೊಸ ಸ್ಕೂಲ್ ಅಂತೂ ಸೂಪರ್ ಆಗಿತ್ತು. ಅಲ್ಲಿ ಎಲ್ಲರೂ ನನ್ನ ಫ್ರೆಂಡ್ಸ್ ಆದ್ರು. ಲಂಚ ಅವರ್ಸಲ್ಲಿ ಅನಿ ಅವ್ನ ಬೆಸ್ಟ್ ಫ್ರೆಂಡ್ ನಿತೇಶ್ಗೆ ನನ್ನ ತಂಗಿ ಅಂತ ನನ್ನನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟ. ನನಗಂತೂ ತುಂಬಾ ಖುಷಿ ಆಯ್ತು. ಅನಿ ಬದಲಾಗಿರೋದು ನನಗೆ ಖುಷಿ ಆಗ್ತಾ ಇದೆ. ನೀವಿಬ್ರು ಯಾವಾಗ್ಲೂ ಹೀಗೆ ಇರ್ಬೇಕು, ಸರಿನಾ? ನಾವ್ ಯಾವಾಗ್ಲೂ ಹೀಗೆ ಇರ್ತೀವಿ ಕ್ಯೂಟಕ್ಕ. ನಿನಗ್ ಖುಷಿ ಆಗ್ತಾ ಇಲ್ವಾ? ನಾನು ನಿನ್ಗೇನೆ ಹೇಳ್ತಾ ಇದ್ದೀನಿ, ಕೇಳಿಸ್ತಾ ಇದ್ಯಾ? ಸಿಹಿ, ನಾನು ಕೆಲಸ ಮಾಡ್ತಾ ಇದ್ದೀನಿ. ನಿನ್ ಕತೆ ಎಲ್ಲ ಸಾಕು, ಹೋಗಿ ಹೋಮ್ವರ್ಕ್ ಮಾಡು. ಮಾಡ್ತಾ ಇದ್ಯಾ? ಏನಾಯ್ತು ನಿನ್ಗೆ? ಏನೂ ಇಲ್ಲ. ಸಿಕ್ಕಾಪಟ್ಟೆ ಜಾಣೆ ಬೇರೆ. ಪಾಪ ಸಿಹಿ, ಯಾಕೋಳನ್ನ ಅಷ್ಟು ಸತಾಯಿಸ್ತಾ ಇದ್ಯಾ? ಏನಾಯ್ತು? ಮತ್ತೆ ಚಿಕ್ಕಿ, ಸ್ಕೂಲ್ಗೆ ಹೋಗ್ಬೇಕಿದ್ರೆ ಇವಳು ನಾನು ಮುತ್ತೆ ಕೊಟ್ಟಿಲ್ಲ, ಹಾಗೆ ಹೋಗ್ತಿದ್ದಾಳೆ. ಬೇಜಾರಾಗಲ್ವಾ? ಅಯ್ಯೋ ಸೀತಮ್ಮ, ಮರ್ತೇ ಹೋದೆ. ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ನೆನಪಾಯ್ತು ನನ್ಗೆ, ನಾನು ಸೀತಮ್ಮನ ಮುತ್ತೆ ಕೊಟ್ಟಿಲ್ಲ ಅಂತ. ನಾನು ಅನಿಗೂ ಹೇಳ್ದೆ, ಆಗ ಅವನು ಜೋರಾಗಿ ನಕ್ಬಿಟ್ಟ. ನಾನು ಸ್ಕೂಲ್ಗೆ ಹೋಗೋವರೆಗೂ ನೀನೇ ನೆನಪಾಗ್ತಿದ್ದ ಗೊತ್ತಾ? ಐ ಆಮ್ ಸಾರಿ ಸೀತಮ್ಮ. ಯಾರಿಗ್ ಬೇಕು ನೀನ್ ಸಾರಿ? ಈಗ ಮುತ್ತು ಕೊಡ್ತೀನಿ, ಬಾಯ್ಲಿ. ಏನೋ ಬೇಕಾಗಿಲ್ಲ, ನಿನ್ ಮುತ್ ನೀನೇ ಇಟ್ಕೊ. ಈಗಲೇ ಕೊಡ್ಬೇಕು ಸೀತಮ್ಮ, ಬಾಯ್ಲಿ ಬಾ. ನೀನ್ ಕರ್ದಾಗೆಲ್ಲ ಬರಕ್ಕಾಗಲ್ಲ ಸಿಹಿ, ನಾನು ಬ್ಯುಸಿ ಇದ್ದೀನಿ, ಹೋಗು. ಈಗ ಹ್ಯಾಪಿನಾ? ಯಾವತ್ತೂ ನೀನ್ ಈ ತರ ಮಾಡಬಾರ್ದು, ಓಕೆ? ಪ್ರಾಮಿಸ್. ಸರಿ, ನಂಗೆ ಕೆಲಸ ಇದೆ, ನೀನು ಹೋಗಿ ಹೋಮ್ವರ್ಕ್ ಮಾಡ್ಕೊ. ನಾನು ಶಾಲಿನಿ ಆಂಟಿಗೆ ರುಚಿ ರುಚಿಯಾಗಿ ಅಡುಗೆ ಮಾಡಾಕ್ಬೇಕು. ಸೀತಾ, ಆಮೇಲೆ ಇದೇ ತರ ರುಚಿ ರುಚಿ ಅಡಿಗೆ ಬೇಕು ಅಂತ ದಿನ ಕೇಳ್ತಾಳಷ್ಟೇ ಅವಳು. ಓಕೆ ಸೀತಮ್ಮ, ನೀನು ಅಡುಗೆ ಮಾಡು, ನೀನು ತುಂಬಾ ಕೆಲಸ ಇದೆ ಅಲ್ವಾ? ನೀನು ಹೋಗಿ ಹೋಮ್ವರ್ಕ್ ಮಾಡು. ಡೈರಿಯಲ್ಲಿ ಏನೇನು ಬರ್ತಿದೆ ಅಂತ ನಾನು ಶಾಲಿನಿ ಆಂಟಿ ಮತ್ತೆ ಶ್ಯಾಮ್ ಅಂಕಲ್ ಹತ್ರ ಹೆಲ್ಪ್ ತಗೊಳ್ತೀನಿ. ಏನ್ ಬರ್ತಿದೆ ಡೈರಿಲಿ? ನಾವು ಒಂದು ಸ್ಕಿಟ್ ರೆಡಿ ಮಾಡಬೇಕು, ಅದನ್ನ ಅವ್ರ ಹತ್ರ ಹೆಲ್ಪ್ ತಗೊಳ್ತೀನಿ. ಹಾಗಾದ್ರೆ ಕಾಂಟ್ಯಾಕ್ಟ್ ಪೇಪರ್ಸ್ ಇಲ್ವಾ? ನೋರಾ, ಶಿಟ್ ಮ್ಯಾನ್. ಪೇಪರ್ಸ್ ಇದ್ದಿದ್ರೆ ಮಗುನ ಹುಡ್ಕೋದಕ್ಕೆ ತುಂಬಾ ಈಸಿ ಆಗಿರೋದು. ಇದ್ದಿದ್ದು ಒಂದ್ ದಾರಿನೂ ಕ್ಲೋಸ್ ಆಗೋಯ್ತಲ್ಲೋ. ನಂಗ್ಯಾಕೋ ಈ ಹುಡುಕಾಟಕ್ಕೆ ಅರ್ಥನೇ ಇಲ್ಲ ಅಂತ ಅನ್ನಿಸ್ತಿದೆ. ನನ್ಗಂತೂ ಆ ಸರಗೇಟ್ ಮದನ್ನ ನೆನೆಸ್ಕೊಂಡ್ರೆ ಕೋಪ ಬರುತ್ತೆ. ಶಿ ಶುಡ್ ಹ್ಯಾವ್ ಕಾಂಟ್ಯಾಕ್ಟೆಡ್ ಯು ಮ್ಯಾನ್. ಅಲ್ಲ, ಮಗು ಬಗ್ಗೆ ನಿಮ್ಗೊಂದು ಮಾತು ಹೇಳ್ದೆ ಎಲ್ಲೋ ಹೋಗಿ ಬದುಕ್ತಾ ಇದಾರಲ್ಲ, ಅನ್ಬಿಲೀವೇಬಲ್. ಅಂದ್ರೆ ನನ್ನ ಮಗಳು ನನಗೆ ಸಿಗಲ್ವಾ? ಸೊಲ್ಯೂಷನ್ನ ನಿಮ್ಮ ಕೈಯಲ್ಲೇ ಇಟ್ಕೊಂಡು ಬರೀ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಿದ್ದೀರಲ್ಲ. ನೀವೆಲ್ಲ ಆಡ್ತಿದ್ದಿದ್ದ ಮಾತು ನನ್ನ ಕಿವಿಗೆ ಬಿತ್ತು. ಸಾರಿ ಅಬೌಟ್ ದಟ್. ಇಂಟೆನ್ಷನಲ್ ಆಗಿ ಕೇಳಿಸ್ಕೊಳ್ಳಿಲ್ಲ.
ಇಟ್ಸ್ ಓಕೆ ಚಿಕ್ಕಿ, ಅದೇನ್ ಸೊಲ್ಯೂಷನ್ ಅಂತ ಹೇಳಿ. ನೀವು ಯಾವ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ರೋ, ಯಾರು ನಿಮ್ಗೆ ಇದಕ್ಕೆಲ್ಲ ಹೆಲ್ಪ್ ಮಾಡಿದ್ರೋ ಅವ್ರ ಹತ್ರನೇ ಮಾತಾಡಿ. ಆ ಡಾಕ್ಟ್ರ್ ಹೆಸರು ಏನಂದ್ರಿ? ಅದು ಡಾಕ್ಟರ್ ಇಮಿಡಿಯೇಟಾಗಿ ಮೂವ್ ಆಗೋ ಮನೆ ಥರದ್ದೇ ನೋಡ್ತಾ ಇದ್ದೀವಿ. ಯಾ ಅಪಾರ್ಟ್ಮೆಂಟ್ ಆದರೂ ಓಕೆ, ನೋ ಪ್ರಾಬ್ಲಮ್. ಹೇಳಿ ಆದಷ್ಟು ಬೇಗ. ಯಾ ಓಕೆ. ಚಾ ಶ್ಯಾಮ್, ಬ್ಯುಸಿನಾ? ಟೀ ತಗೋ. ಸೋ ನೈಸ್ ಆಫ್ ಯು ಮಾ. ಈ ಟೈಮ್ಗೆ ಈ ಟೀ ಬೇಕಿತ್ತು. ಥ್ಯಾಂಕ್ ಯು ಸೋ ಮಚ್. ಅಂತ ಏನು ಅರ್ಜೆಂಟು? ನಿಧಾನವಾಗೇ ಹುಡುಕಿ, ಪರವಾಗಿಲ್ಲ. ಅದು ನೀವು ಇಬ್ರು ನಿಮ್ಮ ಮಗುನ ಹುಡುಕ್ತಾ ಇದ್ದೀರಾ. ಎಷ್ಟೇ ಜಾಗ ಇದ್ರೂ ಜಾಗನೇ ಸಾಲಲ್ಲ ಮಗು ಇರೋ ಮನೇಲಿ. ಹೌದು, ನಿಜ. ಶ್ಯಾಮ್, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಈಗ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಹೌದು, ಮಗು ಬದುಕಿದ್ದ ವಿಷಯ ನಿಮ್ಗೆ ಗೊತ್ತೇ ಇರಲಿಲ್ವಾ? ನಾವು ನಮ್ಮ ಮಗು ಬದುಕಿಲ್ಲ ಅಂತಲೇ ಅಂದ್ಕೊಂಡಿದ್ವಿ. ಮೋಸ್ಟ್ಲಿ ನಮ್ಗೆ ಈಗಲೂ ಆ ಸತ್ಯ ಗೊತ್ತಾಗ್ತಾನೆ ಇರಲಿಲ್ಲ. ಈ ವಿಷಯದಲ್ಲಿ ನನ್ನ ಆದ್ನಿ ಚಾಂದಿನಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಾವು ಆಗ ಕನ್ಸಲ್ಟ್ ಮಾಡ್ತಿದ್ದ ಡಾಕ್ಟರ್ ಹತ್ರ ಹೋಗಿ ಏನೇನೋ ವಿಚಾರನ ವಿಚಾರಿಸಿದಾಳೆ. ಅವರು ಸಿಟ್ ಮಾಡ್ಕೊಂಡು ನನಗೆ ಕಾಲ್ ಮಾಡಿದ್ದಾರೆ. ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡ್ರಾ? ಯಾಕೆ? ಬರೋವಾಗ ಬರ್ದೆ ಈಗ ಬಂದು ವಿಚಾರಿಸ್ತೀರಾ ಅಂತ ನಮಗೂ ಬೈದರು. ಮೋಸ್ಟ್ಲಿ ಮಗು ಹೋಯ್ತು ಅಂದಾಗ ನಾವು ಬರಬೇಕಿತ್ತು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಏನು. ಆಮೇಲೆ ಅವರೇ ಮಗು ಎಲ್ಲೋ ಜೀವಂತವಾಗಿದೆ, ಅಲ್ಲೇ ಆರಾಮಾಗಿರ್ಲಿ ಅಂತಲೂ ಹೇಳಿದ್ರು. ಆದರೆ ನಂಗೆ ಇನ್ನೂ ಒಂದು ಅರ್ಥ ಆಗ್ತಿಲ್ಲ. ಮಗು ಬದುಕಿದೆ ಅಂತಂದ್ಮೇಲೆ ಸತ್ತಿದೆ ಅಂತ ಡಾಕ್ಟ್ರ್ ಯಾಕೆ ಸುಳ್ಳು ಹೇಳಿದ್ರು? ಹೌದಲ್ವಾ? ಇದು ನಾನು ವಿಚಾರಿಸ್ಲೇ ಇಲ್ಲ. ಐ ಥಿಂಕ್ ಈ ಪ್ರಶ್ನೆನ ನೀನು ಆ ಡಾಕ್ಟ್ರ್ ಹತ್ರ ಕೇಳಬೇಕು. ಈಗ ನನಗೆ ಕೇಳೋಕ್ಕೆ ಕಷ್ಟ ಆಗತ್ತೆ. ಬಟ್ ಅವತ್ತು ಈ ಪ್ರಶ್ನೆ ಕೇಳಬೇಕು ಅಂತ ನನ್ನ ತಲೆಗೆ ಹೊಳಿಲೇ ಇಲ್ಲ ನೋಡಿ. ನನ್ನ ಮಗು ಹೆಣ್ಮಗು ಎಲ್ಲೋ ಒಂದು ಕಡೆ ಜೀವಂತವಾಗಿದ್ದಾಳೆ ಅನ್ನೋ ಯೋಚನೆಯಲ್ಲೇ ನನ್ನ ತಲೆ ಏನು ಓಡ್ತಾ ಇಲ್ಲ. ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ. ಇಲ್ಲ ಶ್ಯಾಮ್, ನೀನು ಆ ಡಾಕ್ಟ್ರ್ ಹತ್ರ ಕೇಳಬೇಕು. ಆ್ಯಕ್ಚುಲಿ ಮಗು ಬದುಕಿದೆ ಅಂತಂದಮೇಲೆ ಆ್ಯಸ್ ಪೇರೆಂಟ್ಸ್ ಆ ಡಾಕ್ಟ್ರು ನಿಮ್ಗೆ ಕಾಲ್ ಮಾಡಿ ಹೇಳಬೇಕಾಗಿತ್ತು. ಅದು ಅವ್ರ ತಪ್ಪಲ್ವಾ? ಯು ಹ್ಯಾವ್ ಆಲ್ ದ ರೈಟ್ ಶ್ಯಾಮ್. ಯು ರೈಟ್. ಹೌದು, ಆ ಡಾಕ್ಟ್ರು ಬೆಂಗಳೂರವರಾ? ಡಾಕ್ಟರ್ ಆನಂದ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.